ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಈ ಒಂದು ವ್ಲಾಗಿಗೆ ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್. ನಾನು ಎಲ್ಲಿದ್ದೀನಿ ಅಂತ ಗೆಸ್ಟ್ ಮಾಡಿ. ಆ್ಯಕ್ಚುಲಿ ನನ್ನ ಸಿಸ್ಟರ್ ಬರ್ಡೇ, ಸೊ ಹಾಗಾಗಿ ನಾವು ದ ಸೀಕ್ರೆಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬರ್ಡೇ ಡಿನ್ನರ್ ಇತ್ತು, ನೈಟು ಇನ್ವೈಟ್ ಮಾಡಿದ್ದು ನನ್ನ ಸಿಸ್ಟರ. ಸೊ ಅದು ಬಂದು ನಾಗರಬಾವಿ ಒಳಗಡೆ ಇರೋದು. ಹೋಟೆಲ್ಗೆ ರೀಚ್ ಆದ್ವಿ. ನೋಡಿ ಹೋಟೆಲ್ ಎಷ್ಟು ದೊಡ್ಡದಾಗಿದೆ. ಮತ್ತು ಪಾರ್ಕಿಂಗ್ ಪ್ಲೇಸಲ್ಲಿ ನಾವು ಕಾರಲ್ಲಿ ಒಂದು ಸರ್ಪ್ರೈಸ್ ಇಟ್ಟಿದ್ವಿ ನನ್ನ ಸಿಸ್ಟರ್ಗೆ ಅಂತ. ಅದನ್ನು ಕೂಡ ಇವಾಗ ನಾವು ತೋರಿಸೋದಕ್ಕೆ ಕಾರ್ ಪಾರ್ಕಿಂಗ್ ಆಗಿದೆ, ಮತ್ತೆ ವಾಪಸ್ ತೊಗೊಂಬಂದು ಸೆಲೆಬ್ರೇಟ್ ಮಾಡೋಣ ಅಂತೇಳಿ ತೊಗೊಂಡು ಬಂದ್ವಿ. ಮೈ ಸಿಸ್ಟರ್ ಈಸ್ ವೈಟಿಂಗ್. ಅವಳಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನೋಡಿ ನಾನು ತೊಗೊಂಡು ಬಂದು ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಓಪನ್ ಮಾಡಿ ಅವಳು ತುಂಬ ಸರ್ಪ್ರೈಸ್ ಆದಳು. ಬಟ್ ನಮ್ಗೆ ಹೆಂಗೆ ಗೊತ್ತು ಹಂಗೆ ಮಾಡಿದ್ವಿ. ಅದರಲ್ಲಿ ಬರ್ಡೇದಿದ್ದು ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು, ನಮ್ಮ ಚಿಕ್ಕಿ ಕರೆಕ್ಟಾಗಿ ಕಟ್ಟಿರಲಿಲ್ಲ ಅಂತೇಳಿ. ಸೊ ನೋಡಿ ಈ ಥರ ಒಂದು ಸಿಂಪಲಾಗಿ ಡೆಕೋರ್ ಮಾಡಿದ್ವಿ ನಾವೇ ಕಾರಲ್ಲಿ. ಆಮೇಲೆ ಒಳಗಡೆ ಎಂಟ್ರಿ ಆಗಬೇಕು. ಇಲ್ಲೊಂದು ಕೇಕ್ ಕಟ್ ಮಾಡಿಸಿದ್ದೆ. ನನ್ನ ತಂಗಿ ಫುಲ್ ಖುಷಿ ಇದ್ದಾಳೆ, ನಾನು ಕೂಡ ಫುಲ್ ಜೋಶಲ್ಲಿದ್ದೀನಿ. ಕೇಕೆಲ್ಲ ಇಲ್ಲಿ ಒಂದು ಕೇಕು ಮತ್ತು ಅಲ್ಲಿ ಒಳಗಡೆನೂ ಕೇಕ್ ಕಟ್ ಮಾಡಿಸೋಣ ಅಂತ ಇಲ್ಲಿ ಪ್ಲ್ಯಾನ್ ಮಾಡಿ ಹೋದ್ವಿ ಎಂಟ್ರಿಗೆ. ಹಾಗೆ ಅಲ್ಲಿ ಕೂಡ ಕೇಕ್ ಇಟ್ಟು ಕಟ್ ಮಾಡಿಸಿ ಎಲ್ಲರೂ ಫೋಟೋ ವಿಡಿಯೋ ತೊಗೊಳ್ತಿದ್ಲು. ನನ್ನ ಸಿಸ್ಟರ್ ಕೂಡ ತೊಗೊಳ್ತಾ ಇದ್ಲು. ನಾನು ಇವತ್ತು ಪಾರ್ಟಿ ವೇರ್ ಮಾಡಿದ್ದೆ. ತುಂಬ ಸಿಂಪಲಾಗಿ ವೇರ್ ಮಾಡಿದ್ದೀನಿ. ಸಡನ್ನಾಗಿ ಔಟಿಂಗ್ ಹೋಗೋದು ಗೊತ್ತಿತ್ತು, ಬಟ್ ಪ್ಲ್ಯಾನ್ ಸಡನ್ನಾಗಿ ಆಯಿತು. ಯಾವ್ದು ಚೂಸ್ ಮಾಡಬೇಕಂತ ಏನು ಗೊತ್ತಾಗಲಿಲ್ಲ. ಸೊ ನಾನು ನೋಡಿ ಈ ಥರ ಕಾಣಿಸ್ತಾ ಇದ್ದೆ. ಅವಳನ್ನ ನಿಲ್ಲಿಸಿ ಫೋಟೋ ತೆಗೆಸಿ ಕೇಕೆಲ್ಲ ಕಟ್ ಮಾಡಿಸಿ, ನನ್ನ ಇನ್ನೊಂದು ಕಸಿನ್ ಬಂದು ನಾನು ಈ ಥರ ಇಟ್ಕೋಬೋಕೆನಾ ಅಂತೆಲ್ಲ ಹೇಳ್ತಾ ಇದ್ಲು. ಆ್ಯಂಡ್ ಅವಳ ಬೊಕ್ಕೆ ಕೂಡ ಅವಳ ಡ್ರೆಸ್ಗೆ ಮ್ಯಾಚ್ ಆಗಿತ್ತು. ಒಳಗಡೆ ನಾವು ಅಲ್ಲಿ ರೆಡಿ ಆಗಿರೋ ಬಲೂನ್ ಕೂಡ ಅವರಿಗೆ ಬಲೂನ್ ಡೆಕೋರೇಷನ್ ಕಲರ್ ಕೂಡ ಅವಳ ಡ್ರೆಸ್ಗೆ ಮ್ಯಾಚ್ ಆಗಿದೆ. ಸೊ ಹಾಗೆ ವ್ಯೂಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದ್ದು ಪ್ಲೇಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ವಿಸಿಟ್ ಮಾಡಿ. ದ ಸೀಕ್ರೆಟ್ ಪ್ಲೇಸ್ ಅಂತ ನಾಗರಬಾವಿನಲ್ಲಿ ಸಖತ್ತಾಗಿದೆ. ಅಂದರೆ ಪ್ಲೇಸ್ ಎಲ್ಲ. ಮತ್ತು ಕೇಕ್ ಕಟ್ ಮಾಡ್ತಾಯಿದ್ದಾಳೆ, ತುಂಬ ಖುಷಿ ಆಗ್ತಾ ಇದೆ. ಅವಳು ಡಾಕ್ಟರು ಇರಲಿಲ್ಲ ಲಾಸ್ಟ್ ಇಯರ್ ಎಲ್ಲ, ರಷ್ಯಾನಲ್ಲಿ ಇದ್ದಿದ್ದವಳು. ವಾರಲ್ಲಿದ್ದು ಕೂಡ ಅಲ್ಲೇ ಓದ್ತಾಯಿದ್ಲು. ಹಾಗಾಗಿ ನಾವು ಲಾಸ್ಟೆಲ್ಲ ಏನು ಬರ್ಡೇ ಮಾಡೋಕ್ಕೆ ನಾನು ಇರಲಿಲ್ಲ ಫಸ್ಟ್ ಆಫ್ ಆಲು. ನೋಡಿ ಅವ್ರ ಡ್ಯಾಡಿ ತಿನ್ನಿಸ್ತಾ ಇದ್ದಾರೆ ಕೇಕ್ನ. ಈಗ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗೋಣ ಅಂತ ಅಂದ್ಕೊಂಡು, ಬಟ್ ಇಲ್ಲೇ ಎಲ್ಲರಿಗೂ ಒಮ್ಮೊಮ್ಮೆ ತಿನ್ನಿಸ್ತಾ ಇದ್ದೀವಿ ಒಬ್ಬರು ಆದಮೇಲೆ ಕೇಕ್ನ. ಆ್ಯಂಡ್ ಬಲೂನ್ ಡೆಕೋರೇಷನ್ನು ನಾವು ಮನೇಲಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅಷ್ಟರಲ್ಲಿ ಮನೆಗೆ ಗೆಸ್ಟ್ ಬಂದರು. ನೀವು ಬಿಡಿ ಕಾರಲ್ಲೇ ಮಾಡೋಣ ಅಂತೇಳಿ ನನ್ನ ಕಾರಲ್ಲಿ ಮಾಡೋಣ ಅಂದರೆ ಅಲ್ಲಿ ಪಾರ್ಕಿಂಗ್ ಎತ್ಬಿಟ್ರೆ ಬೇರೆ ಕಾರ್ ಹಾಕ್ಬಿಡ್ತಾರೆ, ಸಂಡೇ ಫುಲ್ ಇರೋಕ್ಕಾಗಲ್ಲ ಅಂತೇಳಿ ಮತ್ತು ನನ್ನ ತಂಗಿ ಕಾರಲ್ಲೇ ರೆಡಿ ಮಾಡಿದ್ವಿ. ಅವಳು ಫುಲ್ ಖುಷಿಯಾಗಿದ್ದಾಳೆ. ನನ್ನ ಇನ್ನೊಬ್ಬರು ಕಸಿನ್ಸ್ ಇದ್ದಾಳೆ ನೋಡಿ, ಬಂದು ಸುಂದ್ರಿ, ಎಸ್ ಇವಳೆ. ಇನ್ನೊಬ್ಳು ಬಂದು ಅವಳು ಆಲ್ರೆಡಿ ನೋಡಿದ್ರಿ. ಎಲ್ಲ ಟೋಟಲಾಗಿ ಸೇರಿ ಎಂಜಾಯ್ ಮಾಡೋದಿದೆಯಲ್ಲ, ತುಂಬ ಖುಷಿ. ಯಾವಾಗಲೂ ಮಾಡೋಕ್ಕಾಗಲ್ಲ, ಬರ್ಡೇನಲ್ಲೇ ಮಾಡೋದು. ಬಟ್ ಈ ಟೈಮ್ ಅಂತೂ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದ್ದೀವಿ. ಆ್ಯಂಡ್ ನೋಡಿ ನನ್ನ ಮೊಬೈಲ್ ಕೊಟ್ಟು ವಿಡಿಯೋ ಮಾಡಿ ಅಂತೇಳಿ ಹೋಗ್ತಾ ಇದ್ವಿ. ನಾನು ನನ್ನ ತಂಗಿ ಸೇಮ್ ಕಾಣಿಸ್ತೀವಿ ಅನಿಸುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಹಾಗೆ ಹೇಳ್ತಾರೆ, ಇವಳು ಬರೋಲ್ಲ, ಇವಳು ನಾಚಿಕೆ. ಆ್ಯಂಡ್ ಅವಳೇ ಕಸಿನು. ನಾವು ಈ ಥರ ಹೋಟೆಲ್ ಒಳಗಡೆ ಎಂಟ್ರಿ ಮಾಡ್ತಾ ಇದ್ದೀವಿ. ಫುಲ್ ಸೂಪರಾಗಿದ್ದು ನೋಡಿ, ಎಂಟ್ರಿನೇ ಚೆನ್ನಾಗಿದೆ. ಆ್ಯಂಡ್ ಎಂಟ್ರೆನ್ಸ್ ಕೂಡ ಹೋಟೆಲ್ದು ಹೆವಿ ಸಖತ್ತಾಗಿದೆ. ತುಂಬ ಡ್ರಿಂಕ್ಸ್ ಎಲ್ಲ ಇದೆ, ಅಲ್ಲಿನೇ ಅವರೇ ಕೊಡ್ತಾರೆ ಎಲ್ಲ. A to Z ಸಖತ್ತಾಗಿತ್ತು. ನೋಡೋಕ್ಕಂತೂ ಫುಲ್ ಖುಷಿಯಾಗಿತ್ತು. ನಾವು 3 ಜನ ಆ ಥರ ಹೋಗೋದಕ್ಕೆ ಯಾರೋ ಸೆಲೆಬ್ರಿಟಿ ಬಂದ್ರೆ ಅಂದ್ಕೊಂಡು ಫುಲ್ಲೆಲ್ಲ ಶಾಕಲ್ಲಿ ನೋಡ್ತಾಯಿದ್ರಿ ಎಲ್ಲರೂ. ನಾವು ಹೋಗಿದ್ದೇನೆ, ಟೇಬಲ್ ಆಲ್ರೆಡಿ ಬುಕ್ ಮಾಡಿದ್ಲು, ಹೋಗಿ ಕೂತ್ಕೊಂಡ್ವಿ. ಬನ್ನಿ ನೋಡೋಣ.
ಹಾಗೆ ನೋಡಿ ನಾನು ವಿಡಿಯೋ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಡ್ರೆಸ್ ಕೂಡ ನನಗೆ ತುಂಬ ಮ್ಯಾಚ್ ಆಗಿತ್ತು. ಇಲ್ಲಿ ಒಬ್ಬ ಸಿಂಗರು ಸಾಂಗ್ ಹಾಡ್ತಾ ಇದ್ದ, ತುಂಬ ಚೆನ್ನಾಗಿ ಬರ್ತಿತ್ತು. ನಮ್ಮ ಪಕ್ಕದಲ್ಲೇ ಇದ್ದ, ತುಂಬ ಕ್ಲೋಸ್ ಕೂಡ ಆಗಿ ಚೆನ್ನಾಗಿ ಮಾತಾಡ್ಸಿದ್ವಿ. ಆ್ಯಂಡ್ ನೋಡಿ ಡೆಕೋರೇಷನ್ ಯಾವ ಥರ ಮಾಡಿದ್ದಾರೆ ಅಂತ. ಎನಿ ಟೈಮ್ ಇರುತ್ತೆ ಇದು ಸಂಡೇಲಿ ನೋಡಿ. ತುಂಬ ಚೆನ್ನಾಗಿತ್ತು. ನಾನು ನನ್ನ ಫೋಟೋ ವೀಡಿಯೋಸ್ ಮಾಡಿ ಅಂತ ನನ್ನ ಬ್ರದರ್ ಒಬ್ಬರಿದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದೀನಿ. ಅವರು ಕೂಡ ನಾನು ಮಾಡ್ತೀನಿ ಅಂತ ಇಸ್ಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಬಟ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೆಲೆಕ್ಟ್ ಮಾಡಿದ್ದು ಕೂಡ ತೇಜಸ್ಗೆ ಥ್ಯಾಂಕ್ ಯು ಹೇಳಬೇಕು. ತುಂಬ ಚೆನ್ನಾಗಿದೆ, ಅವರ ಕಸಿನ್ ಅದು. ಆ್ಯಂಡ್ ನೋಡಿ ಇವಾಗ ಬರ್ಡೇಗಳು ರೆಡಿ ಆಗಿ ನಿಂತಿದ್ದಾಳೆ. ಅನ್ನು ಇವಳೇನೆ. ಅನ್ನು ಬಂದು ನನ್ನ ತಂಗಿ ಇದ್ದಾರಲ್ಲ, ಅವ್ರ ಅಮ್ಮನ ಅಣ್ಣನ ಮಗಳು. ಸೊ ಅವಳು ಯಾವಾಗಲೂ ಜಾಸ್ತಿ ಗಂಡ ಅಂತ ಹೇಳ್ತಿರ್ತಾಳೆ ನಮ್ಮ ಸಂಜಿನ. ಹಾಗಾಗಿ ವಿಡಿಯೋಸ್ ಮಾಡ್ತಾಯಿದ್ವಿ, ಹೆಂಗೆ ಬರುತ್ತೆ ಆ ಥರ ಎಲ್ಲ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿತ್ತು ಬರ್ಡೇ. ನನಗಂತೂ ಇನ್ನೂ ನನ್ನ ಮನೇಲಿ ನಾನು ಪ್ಲ್ಯಾನ್ ಮಾಡಿದ್ದೆ ಎಲ್ಲ ಡೆಕೋರೇಷನ್ ಮಾಡಿಕೊಂಡು ಈ ಥರ ಎಲ್ಲ ಮಾಡಬೇಕಂತ. ಬಟ್ ನನಗೆ ಟೈಮ್ ಆಗಲಿಲ್ಲ, ನಾನು ಬ್ಯುಸಿ ಇದೆ, ಸ್ವಲ್ಪ ಊರಿಗೆ ಹೋಗಿ ಬಂದಿದ್ನಲ್ಲ. ಹಾಗಾಗಿ ನಾನು ಇಲ್ಲೇ ಮಾಡಿದೆ. ಇಲ್ಲೇ ಪ್ಲ್ಯಾನ್ ಮಾಡಿದ್ವಿ ಕಾರಲ್ಲಿ. ಮತ್ತು ಬೇರೆಯೇ ಪ್ಲ್ಯಾನ್ ಮಾಡಿದ್ವಿ, ಟೈಮ್ ಆಗಿಲ್ಲ ಅಂತ ಮಾಡಿಲ್ಲ. ಇಲ್ಲಿ ನೋಡಿ ಅವರಿಬ್ಬರದೇ ಫೋಟೋಶೂಟ್ ಆಗ್ತಾಯಿದೆ. ನಾನು ಅಲ್ಲಿ ಹೇಳ್ತಿದ್ದೆ, ಎಲ್ಲ ಏನಾದ್ರು ತಪ್ಪಾಗಿ ತಿಳ್ಕೊಳ್ತಾರೆ ಬನ್ನಿರಿ, ಏನಕ್ಕೆ ಈ ಥರ ಅಂತ ಹೇಳ್ತಾ ಇದ್ದೆ. ಆಮೇಲೆ ನೋಡಿ ಯಾವ ಥರ ಎಲ್ಲ ಇವಳಿದ್ದಾಳಲ್ಲ, ಇವಳು ಡೀಕು ಕ್ಯೂಟಿ, ಜಾಸ್ತಿ ನಾಚಿಕೆ ಪಡ್ತಾಳೆ, ಜಾಸ್ತಿ ಇಲ್ಲ ಕ್ಯಾಮ್ರಾದಲ್ಲೆಲ್ಲ ಬರಲ್ಲ. ಇವತ್ತು ತೋರ್ತಿದ್ದೀನಿ ನೋಡಿ ಓಡೋಗ್ತಾ ಇದ್ದಾಳೆ. ನಾನು ನೋಡಿ ಶಾಕ್ ಆಗ್ತಾಳೆ ಅವಳು. ನಾನು ಫೈನಲಾಗಿ ಹೋದೆ. ಅಯ್ಯ, ಇದು ಮೈ ಮೂಮೆಂಟ್. ನಂಗೆ ತುಂಬ ಖುಷಿ ಆಗ್ತಿದೆ. ನನ್ನ ತಂಗಿ ಬರ್ಡೇ ನನ್ನ ಜೊತೆ ಈ ಸಲ ಸೆಲೆಬ್ರೇಟ್ ಮಾಡಿದ್ದು. ನೋಡಿ ಊಟ ಕೂಡ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನಂಗೆ ಸಿಸ್ಟರ್ಸ್ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಾವೆಲ್ಲ ಕ್ಲಾಪ್ ಮಾಡ್ತಿದ್ವಿ, ಅಲ್ಲಿ ಬೇರೆಯವರೆಲ್ಲ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಆ್ಯಂಡ್ ಹಾಗೆ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಅಲ್ಲಿ ಮಿಡಲಲ್ಲಿ ಯಾರೋ ಬೇರೆ ಫ್ಯಾಮಿಲಿ ಮಾಡ್ತಾಯಿದ್ರು, ಅಲ್ಲಿ ಹೋಗಿ ನನ್ನ ತಂಗಿ ಕೂಡ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು. ನೋಡಿ ನನ್ನ ಸಿಸ್ಟರ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ.
ಇನ್ನೇನು ಊಟ ಎಲ್ಲ ಆಯಿತು, ಪಾರ್ಟಿ ಎಲ್ಲ ಮುಗಿತಾ ಬಂತು. ಇವಾಗ ಮನೆಗೆ ಹೋಗೋ ಸಮಯ. ನೋಡಿ ಎಲ್ಲ ಖಾಲಿ ಆಗ್ತಾ ಇದೆ. ಹೇಗಿದೆ ನೋಡಿ, ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ. ಫ್ರೆಂಡ್ಸ್, ಪಾರ್ಟಿ ಎಲ್ಲ ಮುಗಿತಾ ಬಂತು. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.